ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಧರ್ಮಸ್ಥಳ ಪ್ರಕರಣದ ತನಿಖೆ ಚುರುಕುಗೊಳಿಸಿದೆ ಈಗ ಎಸ್ಐಟಿ. ವಿಡಿಯೋ ಮಾಡಿದಂತಹ ಯೂಟ್ಯೂಬರ್ಗಳಿಗೆ ಸಂಕಷ್ಟ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಮತ್ತೆ ಈಗ ನೋಟಿಸ್ ಕೊಟ್ಟಿದ್ದಾರೆ, ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ. ಅದರಲ್ಲೂ ಸಮೀರ್ಗೆ ಎಲ್ಲರಿಗೂ ಕೂಡ ಬರಕ್ಕೆ ಹೇಳಿದ್ದಾರೆ ವಿಚಾರಣೆಗೆ ಬರೋದಕ್ಕೆ. ಯೂಟ್ಯೂಬರ್ಗಳಿಗೆ ಎಸ್ಐಟಿ ಈಗ ಮತ್ತೊಮ್ಮೆ ನೋಟಿಸ್ ಕೊಟ್ಟಿದೆ. ಸಮೀರ್ ಜೊತೆಗೆ ಇನ್ನೂ 5ಕ್ಕೂ ಹೆಚ್ಚು ಯೂಟ್ಯೂಬರ್ಗಳಿಗೆ ನೋಟಿಸ್ ಹೋಗಿದೆ. ವಿಚಾರಣೆಗೆ ಬನ್ನಿ, ವಿಚಾರಣೆ ಮಾಡಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟು ಈಗ ಕರೆಸ್ಕೊಳ್ತಾ ಇದೆ. ಪ್ರಶ್ನಾವಳಿಗಳೊಂದಿಗೆ ಎಸ್ಐಟಿ ಅಧಿಕಾರಿಗಳು ಕೂಡ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಈ ಬಾರಿ ಏನೇನು ಕೇಳಬೇಕು ಅಂತೇಳಿ. ಯಾಕಂದರೆ ಈ ಹಿಂದೆ ಚಿನ್ನಯ್ಯ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳೇನಿದೆಯಲ್ಲ, ಆ ಸ್ಟೇಟ್ಮೆಂಟ್ಗಳನ್ನು ಆಧರಿಸಿನೇ ಮತ್ತೆ ತನಿಖೆಯನ್ನು ಈಗ ಮುಂದುವರಿಸಿರುವಂಥ ಎಸ್ಐಟಿ. ಸೊ ಹಾಗಾಗಿ ಆತ ಏನೇನು ಹೇಳಿದಾನೆ, ಕೆಲವೊಂದಷ್ಟು ವಿಚಾರಗಳನ್ನು ಅದ್ರ ಬಗ್ಗೆ ಕ್ರಾಸ್ ವೆರಿಫಿಕೇಷನ್ ಮಾಡೋದಕ್ಕೆ, ಪ್ರಶ್ನೆಗಳನ್ನು ಕೇಳೋದಕ್ಕೆ ಯೂಟ್ಯೂಬರ್ಗಳನ್ನು ಕರೆಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಅಶೋಕ್ ನೀಡ್ತಾರೆ. ಅಶೋಕ್, ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಯಾವತ್ತು ಹಾಜರಾಗಬೇಕು ಅಥವಾ ಯಾವಾಗ ಬರಬೇಕು ಅನ್ನುವಂಥದ್ರ ಬಗ್ಗೆ ಸೂಚನೆ ಹೋಗಿದೆ. ಹೇಗೆ ನಡೀತಾ ಇದೆ ಈಗ ತನಿಖೆ? ರೆಹಮಾನ್, ಈಗಾಗಲೇ ಧರ್ಮಸ್ಥಳ ಗೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ತನಿಖೆಯನ್ನು ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಪ್ರಕರಣ ಸಂಬಂಧ ವಿಡಿಯೋ ಮಾಡಿದ್ದಂತ ಯೂಟ್ಯೂಬರ್ಗಳಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನು ನೀಡಿದ್ರು. ಸೊ ಇವತ್ತು 5ಕ್ಕೂ ಹೆಚ್ಚು ಯೂಟ್ಯೂಬರ್ಗಳು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬರುವಂತಹ ಸಾಧ್ಯತೆ ಕೂಡ ಇದೆ. ಪ್ರಮುಖವಾಗಿ ವಿವಾದಿತ ಯೂಟ್ಯೂಬರ್ ಅಂತಾನೆ ಕರೆಸ್ಕೊಂಡಿದ್ದಂತ ಸಮೀರ್ MD ಸೇರಿದಂತೆ ಒಟ್ಟು 5 ಜನರಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು. ಈ ಹಿಂದೆ ಏನು ಸಮೀರ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿದ್ದ, ಅಂದ್ರೆ ಆತನ ಮೇಲೆ ಒಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸೊ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಿದೆ. ಆದ್ರೆ ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಈವರೆಗೂ ಸಮೀರ್ನ ವಿಚಾರಣೆ ಮಾಡಿರಲಿಲ್ಲ. ಹೀಗಾಗಿ ಇವತ್ತಿಂದ ಅಧಿಕೃತವಾಗಿ ಸಮೀರ್ನ ವಿಚಾರಣೆ ಮಾಡ್ಲಿಕ್ಕಿದ್ದಾರೆ. ಇದ್ರ ಜೊತೆಗೆ ಆತನ ಜೊತೆ ಇನ್ನಷ್ಟು ಯೂಟ್ಯೂಬರ್ಗಳ ವಿಚಾರಣೆ ಕೂಡ ಆಗ್ಲಿಕ್ಕಿದೆ. ಪ್ರಮುಖವಾಗಿ ಈಗಾಗಲೇ ಈ ಪ್ರಕರಣದ ಆರೋಪಿ ಚಿನ್ನಯ್ಯನ ಹೇಳಿಕೆಯನ್ನು ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗಿದೆ. ಒಂದು, ಆತ ಎಸ್ಐಟಿ ತನಿಖೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದ ಮತ್ತು ಕೆಲ ದಿನಗಳ ಹಿಂದಷ್ಟೇ ಆತನ ಅಧಿಕೃತ ಹೇಳಿಕೆಗಳನ್ನು ನ್ಯಾಯಾಧೀಶರ ಸಮ್ಮುಖದಲ್ಲಿ ದಾಖಲು ಮಾಡಲಾಗಿತ್ತು. ಸೊ ಅದರ ಒಂದು ಹೇಳಿಕೆಯ ಒಂದು ಪ್ರತಿಯನ್ನು ಎಸ್ಐಟಿ ಅಧಿಕಾರಿಗಳು ಕೂಡ ಪಡ್ಕೊಂಡಿದ್ರು. ಸೊ ಆತ ಹೇಳಿರುವಂತ ಹೇಳಿಕೆಗಳು ಮತ್ತು ಅದರ ಆಧಾರವಾಗಿದ್ದುಕೊಂಡು ಇವತ್ತು ಯೂಟ್ಯೂಬರ್ಗಳ ವಿಚಾರಣೆ ನಡೀಲಿಕ್ಕಿದೆ. ಪ್ರಮುಖವಾಗಿ ಈ ಪ್ರಕರಣ ಆರಂಭ ಆದಾಗಿಂದಲೂ ಕೂಡ ಸಾಕಷ್ಟು ಯೂಟ್ಯೂಬರ್ಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಊಹಾಪೋಹದ ವರದಿಯನ್ನು ಮಾಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಏನೇನಿದೆ ಎಂಬುದನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪಡ್ಕೊಳ್ಳಿಕ್ಕಿದ್ದಾರೆ ಮತ್ತು ಈಗಾಗಲೇ ಆ ಯೂಟ್ಯೂಬರ್ಗಳ ವಿಚಾರಣೆ ಮಾಡೋದಕ್ಕೆ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನಾವಳಿಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹೀಗಾಗಿ ಬಂಧಿತ ಆರೋಪಿ ಚಿನ್ನಯ್ಯನ ಹೇಳಿಕೆ ಆಧಾರದಲ್ಲಿ ಇವತ್ತಿನ ತನಿಖೆ ನಡೀಲಿಕ್ಕಿದೆ. ಸೊ ಇವತ್ತು ಯೂಟ್ಯೂಬರ್ MD ಸಮೀರ್ ಸೇರಿದಂತೆ ಅಭಿಷೇಕ್, ಆತನ ಮೂಲದ ಅಭಿಷೇಕ್ ಎಂದಾನೆ ಆತ ಸೇರಿದಂತೆ ಒಟ್ಟು 5 ಜನರು ಬರುವಂತ ಸಾಧ್ಯತೆ ಕೂಡ ಇದೆ. ಸೊ ಇವತ್ತು ಯೂಟ್ಯೂಬರ್ಗಳ ವಿಚಾರಣೆ ನಡೀಲಿಕ್ಕಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಅಶೋಕ್.